ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಪ್ರತಿನಿತ್ಯವೂ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ಬಂದಿರುವುದಕ್ಕಾಗಿ ದೇವರಿಗೆ ಕೊಡಿ ಸ್ತೋತ್ರವಾಗಲಿ. ಈ ದಿನವೂ ದೇವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹಲ್ಲೆಲೂಯಾ. ನೋಡ್ರಿ, ದೇವರು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಬೆಳಕಾಗಲಿ ಎಂಬುದಾಗಿ ಹೇಳಿದ ತಕ್ಷಣ ಬೆಳಕು ಅಲ್ಲಿ ಮಾರ್ಪಡುತ್ತದೆ. ದೇವರ ಮಗ ಬೆಳಕನ್ನು ಮತ್ತೆ ಕತ್ತಲನ್ನ ಎರಡು ಬೇರೆ ಬೇರೆ ಮಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲೂ ಸಹ ಕತ್ತಲು ಅನ್ನುವಂತ ರೋಗವನ್ನ, ಕತ್ತಲು ಅನ್ನುವಂತ ಸಮಸ್ಯೆಯನ್ನ, ಕತ್ತಲು ಅನ್ನುವಂತ ಬಾಧೆಗಳನ್ನ, ಕತ್ತಲು ಅನ್ನುವಂತ ಸೈತಾನನನ್ನ ಇವತ್ತು ದೇವರು ನಿನ್ನಿಂದ ಬೇರ್ಪಡಿಸಲಿಕ್ಕಿದ್ದಾರೆ. ಬೆಳಕಿರ್ಬೇಕಾದಾಗ ಕತ್ತಲಿರೋದಿಲ್ಲ, ಕತ್ತಲಿರ್ಬೇಕಾದಾಗ ಬೆಳಕಿರೋದಿಲ್ಲ. ಪ್ರಿಯ ಸೋದರ ಸೋದರಿ, ಇಂದು ದೇವರು ನಿನ್ನ ಜೀವಿತದಲ್ಲಿ ಬೆಳಕಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಬೆಳಕು ನಿನ್ನ ಎಲ್ಲಾ ರೋಗವನ್ನ ತೆಗೆದುಹಾಕುವಂಥದ್ದು, ಆ ಬೆಳಕು ನಿನ್ನ ಕಷ್ಟಗಳನ್ನ ಬಗೆಹರಿಸುವಂಥದ್ದು, ಆ ಬೆಳಕು ನಿನ್ನ ಶಾಪದ ಬಂಧನಗಳಿಂದ ಹೊರಗಡೆ ತರುವಂಥದ್ದು, ಆ ಬೆಳಕು ನಿನ್ನ ಜೀವಿತವನ್ನೇ ರೂಪಾಂತರಗೊಳಿಸುವಂತ ಬೆಳಕಾಗಿದೆ. ನೀನು ನಂಬುವುದಾದರೆ ಹಿಂದೆ ನಿನ್ನ ಜೀವಿತದಲ್ಲಿ ದೇವ ದೊಡ್ಡ ಕಾರ್ಯಗಳನ್ನು ಕಾಣಲಿಕ್ಕಿದೆಯಾ? ಯಾಕಂದ್ರೆ ಒಬ್ಬ ಶತಾಧಿಪತಿ ಬರ್ತಾನೆ ಯೇಸು ಸ್ವಾಮಿ ಬಳಿ ಬಂದು ಹೇಳ್ತಾನೆ, ಸ್ವಾಮಿ, ನನ್ನ ಆಳಿಗೆ ಒಂದು ಜ್ವರದಿಂದ, ಒಂದು ಮೂರ್ಛೆ ರೋಗದಿಂದ ಬಹಳ ಕಷ್ಟ ಪಡ್ತಾ ಇದ್ದೇನೆ, ಪಾರ್ಶ್ವವಾಯು ರೋಗದಿಂದ ಕಷ್ಟ ಪಡ್ತಾ ಇದ್ದಾನೆ. ಆತನಿಗೆ ನೀವೊಂದು ಮಾತನ್ನ ಹೇಳ್ರಿ, ನನ್ನ ಆಳಿಗೆ ಗುಣ ಆಗ್ತದೆ. ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ ರೋಗದಲ್ಲಿರುವನು. ಅವನಿಗೋಸ್ಕರ ತನ್ನ ಶತಾಧಿಪತಿ ಅವನು ಬಂದು ಕೇಳ್ತಾನೆ, ದೇವ್ರ ಹತ್ರ ಹೇಳ್ತಾನೆ, ನೀನು ಒಂದು ಮಾತು ಹೇಳು. ಆಗ ದೇವರು ಅದ್ ನೋಡಿ ನಂಬಿಕೆಯನ್ನ ನೋಡಿ ಹೇಳ್ತಾರೆ, ನೀನು ನಂಬಿದಂತೆ ಆಗ್ಲಿ ಎಂಬುದಾಗಿ. ಇಂದು ನೀವು ಒಂದು ಮಾತನ್ನ ಹೇಳ್ರಿ, ಕರ್ತನೇ ನನ್ನ ಜೀವಿತದಲ್ಲಿ ಒಂದು ಮಾತನ್ನ ಹೇಳ್ರಿ ಸಾಕು. ನನ್ನ ಗಂಡನ ಜೀವಿತದಲ್ಲಿ ಒಂದು ಮಾತನ್ನ ಹೇಳ್ರಿ, ನನ್ನ ಹೆಂಡತಿಯ ಜೀವಿತದಲ್ಲಿ ಒಂದು ಮಾತನ್ನ ಹೇಳ್ರಿ, ನನ್ನ ಮಕ್ಕಳ ಜೀವಿತದ ಒಂದು ಮಾತನ್ನ ಹೇಳ್ರಿ, ನನ್ನ ತಂದೆ ತಾಯಿಯ ಜೀವಿತದ ಒಂದು ಮಾತನ್ನ ಹೇಳ್ರಿ, ನನ್ನ ಕೆಲಸ ಕಾರ್ಯಗಳ ವಿಷಯದಲ್ಲಿ ಒಂದು ಮಾತನ್ನ ಹೇಳ್ರಿ ಸಾಕು. ಹಿಂದೆ ಬದಲಾವಣೆ ಆಗ್ತದೆ. ಹಿಂದೆ ನಿನ್ನ ಜೀವಿತದಲ್ಲಿ ವಾಕ್ಯವನ್ನ ಕೇಳುತ್ತಿರುವಂತ ನಿಮ್ಮ ಜೀವಿತದಲ್ಲಿ ಇವತ್ತು ಕತ್ತಲನ್ನುವಂತ ಎಲ್ಲಾ ಸಮಸ್ಯೆಗಳ ತರುವ ಸೈತಾನನು, ಕತ್ತಲನ್ನುವಂತ ಎಲ್ಲ ಕಾರ್ಯಗಳು, ಕತ್ತಲೆಯ ಕಾರ್ಯಗಳು, ಕತ್ತಲೆಯ ಸಮಸ್ಯೆಗಳು, ಕತ್ತಲೆಯಿಂದ ಉಂಟಾಗುವಂತ ಎಲ್ಲ ದುಷ್ಟ ಶಕ್ತಿಗಳು ಇಂದು ದೇವರು ನಾಶ ಮಾಡಿ ನಿನ್ನ ಜೀವಿತದಲ್ಲಿ ಇದುವರೆಗೂ ಕಾಣದಂತ ಒಂದು ಬೆಳಕನ್ನ ದೇವರು ನಿನ್ನ ಲೈಫ್ ಅಲ್ಲಿ ಬಿಡುಗಡೆ ಮಾಡುತ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ದೇವರು ಒಂದು ಮಾತು ಮಾತ್ರದಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲೂ ಆತರ ಒಂದು ಮಾತು, ಇವತ್ತು ಈ ವಾಕ್ಯವನ್ನ ಕೇಳುತ್ತಿರುವಂತ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಒಂದು ಕತ್ತಲಾಗುವಂತ ಜೀವಿತವನ್ನ ತೆಗೆದುಹಾಕಿ ಒಂದು ಬೆಳಕನ್ನ ದೇವರು ತರ್ತಾ ಇದ್ದಾರೆ. ಆ ಬೆಳಕು ಹಿಂದೆ ನಿನ್ನ ಮೇಲೆ ಬಿಡುಗಡೆ ಆಗ್ತಾ ಇದೆ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣವಾ. ಅಂದು ಶತಾಧಿಪತಿ ಕೇಳಿದ ಪ್ರಕಾರ ನೀವು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಶತಾಧಿಪತಿಯಲ್ಲಿ ಇದ್ದಂತಹ ನಂಬಿಕೆ ನಿನ್ನಂತ ಜೀವಿತದಲ್ಲಿ ಇದೆಯಾ? ಇಂದು ದೇವರ ಹತ್ರ ಹೇಳ್ರಿ, ಹಿಂದೆ ಬದಲಾವಣೆಯನ್ನ ಕಾಣ್ತೀರ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ದೇವರೇ ನೀನೊಂದು ಮಾತನ್ನ ಹೇಳು ಸಾಕು, ನನ್ನ ಜೀವಿತ ಇಂಥ ವಿಷಯದಲ್ಲಿ ಬದಲಾಗ್ಲಿ ಎಂಬುದಾಗಿ ಕೇಳ್ತಾ ಇದ್ದರು. ಯಾವ ವಿಷಯದಲ್ಲಿ ಒಂದು ಬೆಳಕು ಬರಲಿ ಎಂಬುದಾಗಿ ಕೇಳ್ತಾ ಇದ್ರು, ಯಾವ ವಿಷಯದಲ್ಲಿ ಕತ್ತಲು ಬಿಟ್ಟು ಹೋಗ್ಲಿ ಎಂಬುದಾಗಿ ಕೇಳ್ತಾ ಇದ್ರು. ಹಿಂದೆ ನೀನು ಮಾತನ್ನ ನುಡಿಯಿರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಆ ಮಾತು ನುಡಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗಲೇ ಅವರ ಜೀವಿತದಲ್ಲಿದ್ದ ಎಲ್ಲ ಡಾರ್ಕ್ನೆಸ್ ಗಳನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ದೊಡ್ಡ ಬೆಳಕನ್ನ ನೀನು ತಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇವರೇ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಸುಖ ಸಂತೋಷವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೆಲಸ ಕಾರ್ಯಗಳ ಜಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.